ಹಾಯ್ ಹಲೋ ನಮಸ್ತೆ, ಎಲ್ರಿಗೂ ನಮಸ್ಕಾರ. ಸೊ ಗ್ರ್ಯಾಟಿಟ್ಯೂಡ್ ಅನ್ನೋ ಪದನ ಯಾರಾದರೂ ಕೇಳಿರ್ತೀರ ಅಥವಾ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇದೆ, ಎಷ್ಟೊಂದು ಜನ ಇದನ್ನು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇರ್ತೀರ. ಸೊ ಕೃತಜ್ಞತೆ ಅಂತ ಸಿಂಪಲ್ಲಾಗಿ ಬಂದು ಕೃತಜ್ಞತೆ, ಥ್ಯಾಂಕ್ಸ್ ಅಂತ ಏನು ಹೇಳ್ತೀವಿ ಅದು. ಬಟ್ ಕೆಲವ್ರಿಗೆ ಏನಂತಂದರೆ ತುಂಬ ಒಂದು ಕಷ್ಟದ ಸಮಯದಲ್ಲಿ ನಿಮಗೆ ಪ್ರಾಬ್ಲಮ್ ಇದ್ದಾಗ ಅಥವಾ ಏನಾರು ಇದ್ದಾಗ ಅಥವಾ ಫ್ರೆಂಡ್ಸ್ ಯಾರು ಸಜೆಸ್ಟ್ ಮಾಡಿರ್ತಾರೆ. ಒಂದು ವಿಡಿಯೋ ತುಂಬ ಫೇಮಸ್ ಆಗ್ತು 2006 ಆ ಟೈಮಲ್ಲಿ, ದ ಸೀಕ್ರೆಟ್ ಅಂತ. ಅಂದರೆ ಅವರ ಪ್ರಕಾರ ಲಾ ಆಫ್ ಅಟ್ರಾಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ನಾವು ಮನಸ್ಸಿನ ಏನೇ ಆಸೆ ಪಟ್ಟರು ಅದನ್ನು ನೀವು ನನಗೆ ಸಿಕ್ಕಿದೆ ಅಂತ ಅಂದರೆ ವಿಜುವಲೈಸ್ ಮಾಡಿದ್ರೆ. ಸೊ ವಿಜುವಲೈಸ್ ಅಂತ ಏನಂದರೆ ಯಾವುದನ್ನೇ ನೀವು ಆಸೆ ಪಟ್ಟರು ಕೂಡ ಅದು ಸಿಕ್ಕಿದೆ ಅಂತ ನೀವು ಮನಸ್ಸಿಂದ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಮನಸ್ಸಿಂದ ನೀವು ಅದನ್ನು ನಂಬೋಕೆ ಸ್ಟಾರ್ಟ್ ಮಾಡಿದ್ರೆ, ನೀವು ಯಾವ ವಸ್ತುವನ್ನ ಏನನ್ನು ಆಸೆ ಪಡ್ತೀರೋ ಅದು ನಿಮಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟಲ್ಲಿ ಒಂದು ಇದು ಮಾಡಿದ್ರು, ಒಂದು ವಿಡಿಯೋ ತುಂಬ ಫೇಮಸ್ ಆಗ್ತು. ಇವತ್ತಿನ ಮೂಮೆಂಟಲ್ಲೂ ಕೂಡ ಅದನ್ನು ಮಾತಾಡ್ತಾರೆ, ಮುಂದೆ ಕೂಡ ಮಾತಾಡ್ತಾ ಹೋಗ್ತಾರೆ. ಸುಮಾರು ಜನ ಬಂದು ಲಾ ಆಫ್ ಅಟ್ರಾಕ್ಷನ್ ಅಂತ ವರ್ಕ್ಶಾಪ್ನ ಕೂಡ ಕೇಳ್ತಿರೋ, ಲಾ ಆಫ್ ಅಟ್ರಾಕ್ಷನ್ ವರ್ಕ್ಶಾಪ್ ಅದು ಇದು ಅಂತ. ಸೊ ಬೇಸಿಕಲಿ ಬಂದು ಏನಂತಂದರೆ ಎಲ್ಲರಿಗೂ ಒಂದು ಆಸೆ ಇದೆ ನಾವು ಚೆನ್ನಾಗಿರಬೇಕು ಅಂತ. ಆ ಒಂದು ಏನಿದೆ ಆಸೆ ಏನಿದೆ ಅದನ್ನು ಈಡೇರಿಸಲಿಕ್ಕೆ ಹೆಲ್ಪ್ ಮಾಡೋಕ್ಕೆ ಈ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡಬೇಕು, ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಎಲ್ಲರಿಗೂ ಹೆಲ್ಪ್ ಮಾಡುತ್ತೆ ಅಂತ ಈ ಒಂದು ಐಡಿಯಾನ ಸೆಲ್ ಕೂಡ ಮಾಡ್ತಾರೆ ಕೆಲವರು ಅದನ್ನು ಜೆನ್ಯೂನ್ ಆಗಿ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ಸೆಲ್ ಅಂತಂದರೆ ಏನಂದರೆ, ಉದಾಹರಣೆ ನಿಮ್ಗೆ ಏನೊಂದು ಅವಶ್ಯಕತೆ ಇದೆ, ಆ ಟಾಪಿಕ್ ತೊಗೊಂಡು ಅದ್ರ ಮೇಲೆ ನಾವು ವೀಡಿಯೋ ಮಾಡ್ತಾ ಹೋಗೋದು, ಅದು ನೀವು ಇಂಟ್ರೆಸ್ಟ್ ಇರೋದನ್ನ ನೋಡ್ತೀರಾ. ಕೆಲವರು ಬಂದು ಜೆನ್ಯೂನ್ ಆಗಿ ಕಮಿಟ್ ಆಗಿದ್ದಾರೆ, ಅಂದರೆ ಅವ್ರಿಗೆ ಗೊತ್ತಿದೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ಎದುರುಗಡೆ ಇರೋ ಜನಗಳಿಗೆ ಏನು ಕೊಡ್ತೀವಿ ಅದೇ ನಮ್ಗೆ ವಾಪಸ್ ಬರೋದು. ಎದುರುಗಡೆ ಇರೋ ನಾವು ಮನಸ್ಸಿಂದ ನಾವು ಏನು ಕೆಲಸ ಮಾಡ್ತೀವಿ ಅದು ನಮಗೆ ರಿಟರ್ನ್ ಬರೋದು. ಸೊ ಒಳ್ಳೆ ಕೆಲಸ ಆದರೆ ಒಳ್ಳೆದು, ಕೆಟ್ಟದಾದ್ರೆ ಕೇಳೋದು, ಇದೆಲ್ಲ ನಾವು ಏನು ಡೈಲಾಗ್ ಎಲ್ಲ ಕೇಳಿರ್ತೀವಲ್ಲ ಅದನ್ನು ಬಂದು ಡೀಪಾಗಿ ಒಂದು ಸ್ಟಡಿ ಮಾಡ್ತಾ ಹೋದ್ರು. ಸೊ ಬೇಸಿಕಲಿ ಬಂದು ನೋಡಿ ವೆಸ್ಟರ್ನ್ ಕಲ್ಚರ್ ಇದು, ಅಂದರೆ ಹೊರಗಡೆಯಿಂದ ಪ್ರಾಕ್ಟೀಸ್ ಆಗಿದ್ದು. ತುಂಬ ಪ್ರಾಬ್ಲಮ್ ಇದ್ದಾಗ ಒಂದು ಲೇಡಿ, ಯಾವುದೋ ಆಸ್ಟ್ರೇಲಿಯಾದ ಒಂದು ಪ್ರೊಡ್ಯೂಸರ್ ಇವರು, ಸೊ ರೋಂಡಾ ಬರ್ನ್ ಅಂತ ಹೆಸರಿದೆ, ಅವರು ಬಂದು ಇದೊಂದು ಟಾಪಿಕ್ನ ಸ್ಟಾರ್ಟ್ ಮಾಡಿದ್ದು ಆಯಿತಾ. ಅದಾದಮೇಲೆ ಇದೇ ರೀತಿ ಇದನ್ನು ಯಾರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಏನಂದರೆ ಇದೇ ರೀತಿ ಸೆಲ್ಫ್ ಹೆಲ್ಪ್ ಬುಕ್ಗಳೇನಿರುತ್ತೆ, ಮೋಟಿವೇಶ್ನಲ್ ಬುಕ್ಗಳು, ಅದರ ಆಧಾರದ ಮೇಲೆ ಒಂದು ಬೆಳೆದಂಥ ಒಂದು ಟಾಪಿಕ್ ಇದು. ಸೊ ಗ್ರ್ಯಾಟಿಟ್ಯೂಡ್ ಅನ್ನೋದು. ಸೊ ಸುಮಾರು ಜನಕ್ಕೆ ಏನಂತ ಗೊತ್ತು ಅಂತಂದರೆ, ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ ಕೊಡೋದು. ಸೊ ಫುಡ್ಡಿಗೆ, ಊಟಕ್ಕೆ, ಎದುರುಗಡೆ ವ್ಯಕ್ತಿಗೆ, ಪರಿಸ್ಥಿತಿಗೆ, ನನಗೆ ಕೆಟ್ಟದಾದರೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ. ಈ ರೀತಿ ಫಾಲೋ ಮಾಡ್ತಾರೋರು ಕೂಡ ಒಬ್ಬರಿದ್ದಾರೆ. ಇನ್ನೊಬ್ಬರು ಬಂದು ಯಾವ ರೀತಿ ಸರ್ ಥ್ಯಾಂಕ್ಸ್ ಯಾವ ರೀತಿ ಹೇಳೋಕ್ಕಾಗುತ್ತೆ, ಕೆಟ್ಟದಾಗ್ತಿದೆ ಅಂದರೆ ಆ ಟೈಮಲ್ಲಿ ಒಳ್ಳೇದಾಗ್ತಿದೆ ಯಾವ ರೀತಿ ಅಂದ್ಕೊಳ್ಳೋಕ್ಕಾಗುತ್ತೆ ಅಂತ. ಸೊ ಇಮ್ಯಾಜಿನೇಷನ್ ಅಂತ ಏನಿದೆ, ಅಥವಾ ನಾವು ಏನು ಮನಸ್ಸಿಗೆ ಒಂದು ಶಕ್ತಿ ಇದೆ, ಯೋಚನೆ ಮಾಡೋ ಶಕ್ತಿ, ಅದನ್ನು ಪ್ರಾಪರಾಗಿ ಯೂಸ್ ಮಾಡಿ ಚಾನಲ್ ಮಾಡೋಂಥ ಒಂದು ಮೆಥಡ್ ಇದು. ಅಂದರೆ ನೀವು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾ ಇತ್ತು ಅಂತಂದರೆ ಒಳ್ಳೇದಾದರೂ ಸರಿ ಕೆಟ್ಟದಾದರೂ ಸರಿ. ಸೊ ಇದೇ ಮೆಥಡ್ನ ನಾವೇನು ಮಾಡ್ತೀವಿ, ಪ್ರತಿಯೊಂದು ಕೂಡ ದೇವರಿಂದ ಸಿಕ್ಕಿದ್ದು ದೇವರೇ ನಿರ್ಧಾರ ಮಾಡ್ತಾನೆ ಅಂತ ಕೂಡ ಫಾಲೋ ಮಾಡ್ತಾ ಇದ್ವಿ ತುಂಬ ದಿನ ಹಿಂದೆ. ಎಷ್ಟೊಂದು ಜನ ದೇವ್ರ ಮೇಲೆ ಡಿವೋಷನ್ ಯಾವ ರೀತಿ ಇದೆ ಅಂತಂದರೆ, ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲ ಬಂದು ನಿನ್ನಿಂದನೇ ಅಂತ. ಸೊ ಹಾಗಾಗೆಲ್ಲ ದೇವರು ಅಂತ ಹೇಳ್ತಾ ಇದ್ವಿ. ಅದರದ್ದೊಂದು ಮೈನರ್ ಕಾನ್ಸೆಪ್ಟ್ ಇದು. ಸೊ ದೇವ್ರ ಮೇಲೆ ಏನು ಹೇಳ್ತಾ ಇದ್ವಿ, ಅದೇ ರೀತಿ ಥ್ಯಾಂಕ್ಸ್ ಅಂತ. ಅಂದರೆ ಏನೇ ಸಿಕ್ಕಿದ್ರು ಕೂಡ ನೀವು ಲೈಫಲ್ಲಿ ಬೇಜಾರಾಗಲ್ಲ, ಇದು ನೆಪ ಹೇಳಲ್ಲ, ಯಾರ ಮೇಲೆ ಎಕ್ಸ್ಕ್ಯೂಸ್ ಹೇಳಲ್ಲ, ನೀವು ಪ್ರತಿಯೊಂದನ್ನು ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಹೋಗ್ತೀರಾ. ಏನಕ್ಕೆ ಅಂದರೆ ನಿಮ್ಗೆ ಏನು ಬೇಕಾದ ಸಿಕ್ಕಿದೆ, ಏನು ಸಿಗಬೇಕಾದ್ರು ನಿಮ್ಗೆ ಸಿಗುತ್ತೆ, ಈ ನಂಬಿಕೆಯಲ್ಲಿ ಮಾಡ್ತಾ ಹೋಗ್ತಿದ್ದು. ಇದಕ್ಕೆ ಕೆಲವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸಸ್ ಅಂತ ಅಂದ್ಬಿಟ್ಟು ಕೂಡ ಒಂದು ಬುಕ್ನ ಮಾಡಿದ್ರು. ಸೊ ಜಾಸ್ತಿ ಒಂದು ಪಾಪ್ಯುಲರಾಗಿ ಬಂದು ಈಗ ವರ್ಕ್ ಮಾಡಿದ್ದು 1920ಇಂದನೂ ಕೂಡ ಇದು ಬರ್ತಾ ಹೋಗಿದೆ. ನೆಪೋಲಿಯನ್ ಹಿಲ್ ಆಗಲಿ, ಸುಮಾರು ಜನ ಆಥರ್ಸ್ಗಳಿದ್ದಾರೆ, ಫಾರಿನ್ ಆಥರ್ಸ್ಗಳು, ಎಲ್ಲ ಲಿಸ್ಟ್ಗಳನ್ನ ಒಂದು ಫೋಟೋಸ್ನೇ ಹಾಕ್ತೀನಿ. ಏನಕ್ಕೆ ನೇಮ್ ನೆನಪಿಲ್ಲ ಅಂತಲ್ಲ, ನೇಮ್ ಗೊತ್ತಿದೆ, ಕನ್ಫ್ಯೂಷನ್ಸ್ ಆಗ್ತದೆ ಆಯಿತಾ. ಸೊ ಇದು ಹೌ ಟು ವಿನ್ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಪೀಪಲ್, ಕೆಲವು ಟಾಪಿಕ್ಸ್ಗಳು ಬಂತು. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಈ ಬುಕ್ಗಳು ಬಂತು. ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಬಂತು, ಜೋಸೆಫ್ ಮರ್ಫಿ ಆಯ್ತಾ. ಸೊ ಈ ಥರ ಎಷ್ಟೊಂದು ಇಂಗ್ಲೀಷ್ ಬುಕ್ಗಳು ಬಂತು. ಎಲ್ಲರ ರೀತಿ ನಾವು ಕೂಡ ಡಿಪ್ರೆಸ್ ಆಗಿದ್ದಾಗ ಇದನ್ನು ನಾನು ಆಲ್ರೆಡಿ ಬುಕ್ ಓದಿದ್ದೆ, ಪ್ರಾಬ್ಲಮ್ಸ್ ಇದ್ದಾಗ. ಅಂದರೆ ಎಲ್ಲರೂ ಕೊನೆಗೆ ಏನು ಮಾಡ್ತೀವಿ ಅಂದರೆ, ಯಾರೂ ಹೆಲ್ಪ್ ಮಾಡಿಲ್ಲ ಅಂದರೆ ನಮಗೆ ನಾವೇ ಹೆಲ್ಪ್ ಮಾಡಬೇಕು ಅಂದಾಗ ಪಾಸಿಟಿವ್ ಆಗಿರೋಣ, ಒಳ್ಳೆ ರೀತಿ ಯೋಚನೆ ಮಾಡೋಣ, ಒಳ್ಳೆ ದಿನ ಬಯಸೋಣ, ಪಾಸಿಟಿವ್ ಆಗಿರೋಣ, ಪಾಸಿಟಿವ್ ಮೈಂಡ್ ಸೆಟ್, ಪಾಸಿಟಿವ್ ಆ್ಯಟಿಟ್ಯೂಡ್, ಈ ರೀತಿ ಒಂದು ಕಾನ್ಸೆಪ್ಟಲ್ಲಿ ತಲೆಗೆ ನಿಮ್ಗೆ ಅನಿಸುತ್ತೆ ಎಲ್ಲ ಏನೂ ಮಾಡೋಕ್ಕಾಗಲ್ಲ, ನಾವೇ ಕರೆಕ್ಟಾಗಿದ್ದರೆ ಸಾಕು, ಚೆನ್ನಾಗಿರ್ಬೇಕು ಅದು ಇದು ಅಂತ. ಸೊ ಆ ಟೈಮಲ್ಲಿ ಕೆಲವು ಬುಕ್ಗಳು ಓದಬೇಕಾದ್ರೆ ಅಂದರೆ ನಮ್ಮ ಒಂದು ಇಂಡಿಯನ್ ಇದರಲ್ಲಿ ಯಾವುದೋ ಅಷ್ಟೊಂದು ಕ್ಲಿಯರ್ ಕಾಣಿಸೋಲ್ಲ ನಿಮಗೆ, ಇದು ಜಾಸ್ತಿ ಫೇಮಸ್ ಆಗ್ತು. ಸೊ ಆ ಬುಕ್ಗಳನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗಬೇಕಾದ್ರೆ ಆಬ್ವಿಯಸ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡ್ತಾ ಏನು ಸರ್ಚ್ ಮಾಡಿದ್ರೆ ಅದರಿಂದ ಅದು ಕನೆಕ್ಟ್ ಆಗೋದನ್ನೆಲ್ಲ ತೋರಿಸ್ತಾನೆ ಇರುತ್ತೆ. ಕೆಲವರಿಗೆಲ್ಲರಿಗೂ ಇದಿಷ್ಟು ಮೆಟೀರಿಯಲ್ಗಳು ಸಿಕ್ಕಿದೆ. ಈಗ ನನಗೆ ಕೇಳಿದ್ರೆ ಗ್ರ್ಯಾಟಿಟ್ಯೂಡ್ ಅನ್ನೋದೇನಿದೆ, ಪ್ರಾಕ್ಟೀಸ್ ಅಂತ ಏನಿದೆ ಅಂತ ಕೇಳಿದ್ರೆ, ಇದು ನಿಮ್ಮ ಮೈಂಡನ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡೋಕ್ಕೆ. ಪ್ರತಿಯೊಂದು ಆ್ಯಕ್ಷನ್ಸ್ಗಳೇನಾಗ್ತದೆ ಅಥವಾ ಪ್ರತಿಯೊಂದು ಈವೆಂಟ್ಸ್ಗಳು, ಅಂದರೆ ಏನು ಸಂದರ್ಭಗಳು ಯಾವ ರೀತಿ ನಡೀತದೆ ಲೈಫಲ್ಲಿ, ಅದನ್ನು ಯಾವಾಗ ನೀವು ಕಂಟ್ರೋಲ್ ತಗೋತೀರ, ಯಾವಾಗ ನೀವು ಇದು ಮಾಡ್ತೀರ, ಮತ್ತು ಯಾವುದೇ ಸಿಚುವೇಶನ್ ಬಂದರೆ, ಯಾವುದೇ ಪರಿಸ್ಥಿತಿ ಬಂದರೂ ನೀವು ಯಾವಾಗ ಅದನ್ನು ಕಂಟ್ರೋಲ್ ಮಾಡಿ ನಿಮ್ಮ ಕಂಟ್ರೋಲ್ ಇಟ್ಕೋತೀರ, ಕೆಟ್ಟದಾದರೂ ಸರಿ ಒಳ್ಳೆಯದಾದರೂ ಸರಿ, ಒಂದೇ ಭಾವನೆಯಲ್ಲಿ ಒಂದೇ ರೀತಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅದೇನೇ ಬೇಕಿರೋದು. ಸೊ ಯೋಗಿಕ್ ಸ್ಟೈಲಲ್ಲಿ ಏನು ಮಾಡ್ತೀವಿ ಅಂದರೆ, ಏನೇ ಆದರೂ ಕೂಡ ಒಂದೇ ರೀತಿ ಇರಬೇಕು ಅಂತ.
ಸೈಕಾಲಜಿಯಲ್ಲಿ ಬಂದಾಗಲೂ ಕೂಡ ಅದೇ ರೀತಿ, ಯಾವುದಾದ್ರೂ ಕೂಡ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಯಾವ ಒಂದು ಪರಿಸ್ಥಿತಿಗೆ ಯಾವ ರೀತಿ ನಾವು ರೆಸ್ಪಾಂಡ್ ಮಾಡ್ತೀವಿ, ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದೇ ರೀತಿ ಬಂದು ಆಸ್ಟ್ರಾಲಜಿ ಪಾರ್ಟಲ್ಲಿ ಬಂದಾಗ ಏನೇ ಆದರೂ ಕೂಡ ನಾವು ಕಾಯಬೇಕಾದ್ರೆ ನಮ್ಮ ಭಾವನೆಗಳು, ನಮ್ಮ ಮನಸ್ಸು ಕರೆಕ್ಟಾಗಿರಬೇಕು. ಸೊ ಇಂಡೈರೆಕ್ಟಾಗಿ ನಾವು ಏನೇ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಇದು ಒಂದಕ್ಕೊಂದು ಲಿಂಕ್ ಇದೆ. ಸೊ ಹಾಗಾಗಿ ಬುಕ್ಕಲ್ಲಿ ಇಂಗ್ಲೀಷಲ್ಲಿತ್ತು ಸರ್, ಅದು ನಮ್ಗೆ ಅರ್ಥ ಆಗಲಿಲ್ಲ, ಕೆಲವು ಪ್ರಾಕ್ಟೀಸ್ಗಳೇನಿತ್ತು ಅದನ್ನು ಸ್ವಲ್ಪ ಡೀಟೇಲಾಗಿ ಹೇಳಿ ಮತ್ತು ನಿಮ್ಮ ಇನ್ಪುಟ್ಗಳನ್ನ ಆ್ಯಡ್ ಮಾಡಿ ಅಂತ ಏನು ಹೇಳಿದ್ರು. ಆ ಒಂದು ಇಂಟೆನ್ಷನ್ ಇದು. ಏನು ಸ್ಟೆಪ್ಗಳಿತ್ತು, 28 ಪ್ರಾಕ್ಟೀಸ್ ಇದೆ ಡೈಲಿ ಏನು ಮಾಡಬೇಕಂತ, ಅದನ್ನು ಒಂದು ಸಿಂಪಲ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದನ್ನು ನಿಮ್ಮ ಜೀವನಕ್ಕೆ ಅಡಾಪ್ಟ್ ಮಾಡ್ತಾ ಹೋಗಿ. ನ್ಯೂಮರಾಲಜಿ ಪಾರ್ಟ್ ಅಲ್ಲ ಇದು. ನ್ಯೂಮರಾಲಜಿ ಕೂಡ ನಿಮಗೆ ಏನೋ ಸಮಸ್ಯೆ ಇದೆ ಅದು ಪರಿಹಾರ ಕೇಳೋಕ್ಕಿಂತಲೇ ಮಾಡೋದು. ಇದು ಬಂದು ನಿಮ್ಮ ಕಂಪ್ಲೀಟ್ ಬಂದು ಮೈಂಡ್ ಸೆಟ್ನ ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ ನಾವು ನೀವು ಟೈಮ್ ಹೇಳ್ತೀವಿ, ಕೆಲವು ಟೈಮ್ವರೆಗೂ ನೀವೇನು ಮಾಡಬಾರ್ದು ಅಂತ, ಆ ಟೈಮಲ್ಲಿ ಇದು ಮಾಡ್ತಾರೆ. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂತಂದರೆ, ಥ್ಯಾಂಕ್ಸ್ ಹೇಳ್ತಾ ಹೋಗ್ತಾರಲ್ಲ, ಬುಕ್ಕಲ್ಲಿ ಸ್ಟಡಿ ಮಾಡಬೇಕಾದ್ರೆ ಓದಬೇಕಾದ್ರೆ ಕ್ಲೀನಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಿನ್ನ ಕಡೆ ಡಿಸ್ಕಷನ್ಸ್ ಇರಲ್ಲ, ಎರಡೂ ಕಡೆಯಿಂದ ಡಿಸ್ಕಷನ್ಸ್ ಇರಲ್ಲ. ನಾನೇನೋ ಹೇಳಿದೆ ನೀವು ಕೇಳ್ಕೊಂಡ್ರೆ ನಿಮ್ಗೆ ಅರ್ಥ ಆದಂಗೆ ಫಾಲೋ ಮಾಡ್ತಾ ಹೋಗ್ತೀರಾ. ಡೌಟ್ ಅಂದೇನೋ ಬಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ. ಮತ್ತು ಕೆಲವ್ರಿಗೆ ಇದು ವರ್ಕ್ ಆಗಲ್ಲ. ನಿಮಗೆ ಮನಸ್ಸು ಒಪ್ಪಲ್ಲ ಅಥವಾ ಟೈಮ್ ಸರಿ ಇರಲ್ಲ, ಎಲ್ಲ ಇದು ಮಾಡೋಕ್ಕಾಗಲ್ಲ, ಮತ್ತು ಎಲ್ಲ ಈಗ ಒಳ್ಳೇದಾಗುತ್ತೆ ಅಂದ್ಕೊಂಡು ಕೆಲಸ ಮಾಡ್ತಾನೆ ಇರ್ತಾರೆ. ಆ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡ್ದೆ ನನ್ನ ಕೆಲವು ಇನ್ಪುಟ್ ಅಂತ ಏನಿದೆ ಅದನ್ನು ಕೊಡ್ತಾ ಹೋಗ್ತೀನಿ, ಯಾವ ರೀತಿ ಮಾಡಬೇಕು ಏನಿತ್ತು ಅಂತ. ಇದ್ರ ಜೊತೆಲಿ ಕೆಲವು ಪೂಜೆ ಪುರಸ್ಕಾರಗಳು, ದಾನಗಳನ್ನ ಮಿಕ್ಸ್ ಮಾಡ್ತಾ ಹೋಗೋಣ, ರಿಸಲ್ಟ್ ಕೊಡೋಂಗೆ. ಸೊ ಇದು ನನ್ನ ಪ್ರಕಾರ ಬಂದು ಒಳ್ಳೇದಾಗ ಕೆಟ್ಟದು ಅಂತಂದರೆ, ಇಂಡೈರೆಕ್ಟಾಗಿ ಬಂದು ಒಂದು ಒಳ್ಳೆ ಕೆಲಸನೇ ಮಾಡ್ತಾ ಇರೋದು. ಸೊ ನೀವು ಬುಕ್ಕಿಂದ ಕಲ್ತಿರ್ಬೋದು, ಬಟ್ ಒಬ್ಬರಿಗೆ ಥ್ಯಾಂಕ್ಸ್ ಹೇಳೋದು, ಪರಿಸ್ಥಿತಿನ ನೀವು ಕಂಟ್ರೋಲ್ ಮಾಡೋವಂಥದ್ದು, ಯೋಚನೆಗಳನ್ನ ನೀವು ಕಂಟ್ರೋಲ್ ಮಾಡೋವಂಥದ್ದು, ಏನೇ ಕೆಟ್ಟದಾದರೂ ಕೂಡ ತಲೆ ಕೆಡಿಸ್ಕೊಳ್ದೇ ಇರೋವಂಥದ್ದು, ಇದನ್ನು ದೇವರು ಅಂತ ನಾವು ಹೇಳಿ ಕೂಡ ಮಾಡಿದ್ರೂ ಒಳ್ಳೆ ಕೆಲಸನೇ, ಒಂದು ಬುಕ್ಕಿಂದ ಕಲ್ತರೂ ಕೂಡ ಒಳ್ಳೆ ಕೆಲಸನೇ. ಹಾಗಾಗಿ ಹ್ಯೂಮನ್ ಸೈಕಾಲಜಿ ನಮ್ಮ ಮನಸ್ಸು ಅಂತ ಏನಿದೆ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಯಾರದ್ರ ಬಗ್ಗೆ ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ ಮತ್ತು ಯಾವುದು ರಿಸಲ್ಟ್ಗಳು ಕಾಣಿಸ್ತಾ ಇದೆಯಲ್ಲ, ಆ ಒಂದು ಬುಕ್ಗಳೇನಿದೆ ಅದನ್ನು ನೀವು ಗೊತ್ತಾಗ್ತಿಲ್ಲ ಅಂತ ನನಗೆ ಕೇಳಿದ್ರಿ. ಸೊ ನಾನು ಒಂದು ಆಪರ್ಚುನಿಟಿ ಥರ ತೊಗೊಂಡಿದ್ದು, ಅವಕಾಶ ಅಂತ ಅನ್ಕೋತೀನಿ. ಸೊ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು, ಕನ್ನಡದಲ್ಲಿ ಹೇಳಬೇಕಷ್ಟೇ ಅಲ್ಲ, ಅದನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಯಾರು ಅವಶ್ಯಕತೆ ಅಂತಲ್ಲ, ಹೆಲ್ಪ್ ಆಗೋಂಥ ಒಂದು ಟಾಪಿಕ್ ಇದು, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ರೆಗ್ಯುಲರ್ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಡೈಲಿ ಒಂದೊಂದು ಇದಿರುತ್ತೆ, ಪ್ರಾಕ್ಟೀಸಸ್ ಇರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇದನ್ನು ಮಾಡ್ತಾ ನಿಮ್ಮ ಒಂದು ಆಲೋಚನೆಗಳು, ನಿಮ್ಮ ಒಂದು ಪರಿಸ್ಥಿತಿಗಳು ಚೇಂಜ್ ಆಗ್ತಾ ಹೋಗ್ತದೆ, ಆಯಿತಾ. ಸೊ ಹಾಗಾಗಿ ಇದು ಇಂಡೈರೆಕ್ಟಾಗಿ ಬಂದು ಹೆಲ್ಪ್ ಆಗುತ್ತೆ. ನ್ಯೂಮರಾಲಜಿ ಆಸ್ಟ್ರಾಲಜಿ ಚಾನಲಲ್ಲಿ ಇದು ಒಂದು ಟಾಪಿಕ್ ಅಲ್ಲ, ಮತ್ತು ಇದು ಅಂದರೆ ಎಕ್ಸ್ಪ್ಲೈನ್ ಮಾಡೋ ಒಂದು ಟಾಪಿಕ್ಕು ಅಲ್ಲ. ಬಟ್ ಸುಮಾರು ಜನಕ್ಕೆ, ಈಗ ನಾನು ಮೊಬೈಲ್ ನ್ಯೂಮರಾಲಜಿನ ಕೂಡ ಫೋಕಸ್ ಮಾಡ್ತಾ ಇರೋದೇನೆಂದರೆ, ಕನ್ನಡದಲ್ಲಿ ಯಾರಿಗೆ ಬೇಕು ಅಥವಾ ನಮಗೆ ಗೊತ್ತಾಗಲ್ಲ, ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಅಂತ ಎಲ್ಲ ಬಂದು ನಾರ್ತ್ ಇಂಡಿಯಾದಿಂದ ಎಲ್ಲರೂ ಆ್ಯಡ್ಸ್ಗಳು ರನ್ ಮಾಡ್ತಾರೆ. ನಿಮ್ಗೆ ಆ್ಯಡ್ಸ್ ಕಳಿಸಿ ಬರ್ತಾನೆ ಇರುತ್ತೆ, ಅಡ್ವರ್ಟೈಸ್ಗಳು ನೋಡ್ತಾನೆ ಇರ್ತೀರಾ. ಇಲ್ಲೇನಂತಂದರೆ ಹುಡುಕ್ತಾ ಹೋಗ್ತೀರಾ ಕರೆಕ್ಟಾಗಿ ಕಲಿಬೇಕು ಅಂತ. ದೊಡ್ಡ ಗ್ರೂಪ್ ಇರುತ್ತೆ, ಡಿಸ್ಕಷನ್ಸ್ ಎಲ್ಲ ಸ್ವಲ್ಪ ಹಿಂಸೆ ಅಂತ. ಅದಾದ್ಮೇಲೆ ಏನು ಮಾಡಿದ್ವಿ ಅಂತಂದರೆ, ಕೆಲವು ಇಂಡಿವಿಜುವಲ್ ಆಗಿ ಎಲ್ಲರೂ ಏನೋ ಕಲ್ತಿರ್ತೀರ, ಕನ್ಫ್ಯೂಷನ್ಸ್ ಇರುತ್ತೆ, ಅದಕ್ಕೆ ಆನ್ಸರ್ಗಳು ಸಿಕ್ಕಿರಲ್ಲ. ಸೊ ಆ ರೀತಿ ಕೆಲವು ಟಾಪಿಕ್ಗಳು ಯಾವಾಗ ಕೇಳ್ತಾ ಇರ್ತೀರ, ಅದ್ರ ಮೇಲೇ ವೀಡಿಯೋ ಮಾಡ್ತಾ ಹೋಗ್ತಿರೋದು. ನಾನೇ ವೀಡಿಯೋಗಳು ಮಾಡೋಕ್ಕೆ ಹೋಗಿಲ್ಲ. ಸೊ ಏನು ಕ್ವಶನ್ ಬರುತ್ತೆ, ಅದು ಅವಶ್ಯಕತೆ ಇದೆ ಅಂದರೆ ವೀಡಿಯೋ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಇದೊಂದು ನನ್ನ ಪ್ರಕಾರ ಒಂದು ಒಳ್ಳೆಯ ಕೆಲಸ ಇದು. ಸೊ ಹಾಗಾಗಿ ವೀಡಿಯೋ ಮಾಡ್ತಾ ಹೋಗ್ತೀನಿ. ಯಾರ ಅವಶ್ಯಕತೆ ಅವ್ರು ನೋಡ್ತೀರಾ. ಬಟ್ ಬೇರೆಯವ್ರು ಇದನ್ನು ಪ್ರಾಕ್ಟೀಸ್ ಮಾಡಿ, ಜಸ್ಟ್ ಒಂದು ಟ್ರೈ ಮಾಡಿ, ಈ ರೀತಿ ಇರೋಕ್ಕಿಂತ ಟ್ರೈ ಮಾಡಿ. ಕೆಲವು ಅಭ್ಯಾಸಗಳು, ಬೆಳಗ್ಗೆದು ಏನು ಮಾಡಬೇಕು, ರಾತ್ರಿ ಮಲಗಬೇಕಾದ್ರೆ ಏನು ಮಾಡಬೇಕು, ಮತ್ತು ಊಟ ಟೈಮಲ್ಲಿ, ಊಟಕ್ಕೂ ಮುಂಚೆ, ಮಲಗೋಕ್ಕೂ ಮುಂಚೆ ಕೆಟ್ಟದಾದರೆ ಏನು ಮಾಡಬೇಕು, ಯಾವ ರೀತಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು, ಫೀಲಿಂಗ್ ಅನ್ನೋದೇನು, ಮನುಷ್ಯನ ಭಾವನೆಗಳು ಎಷ್ಟು ಇಂಪಾರ್ಟೆಂಟು, ಇದ್ರ ಬಗ್ಗೆ ಮಾತಾಡೋದು ತುಂಬ ಅವಶ್ಯಕತೆ ಇದೆ. ನಾವು ಬ್ಯಾಲೆನ್ಸ್ ಆಗಿತ್ತು ಅಂದರೆ ನಮ್ಮೆಲ್ಲರಿಗೂ ಸುತ್ತಮುತ್ತಲನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೋತೀವಿ. ಬಟ್ ನಾವೇ ಅಪ್ಸೆಟ್ ಆಗಿತ್ತು ಅಂದರೆ, ಅದನ್ನ ಕೋಪ ಇತ್ತು ಅಂದರೆ ಕೋಪನೇ ತೋರಿಸ್ತೀವಿ, ಪ್ರೀತಿ ಇದ್ದರೆ ಪ್ರೀತಿನೇ ತೋರಿಸ್ತೀವಿ ಮನುಷ್ಯರು. ಬಟ್ ಅದು ನಮ್ಮ ಕಂಟ್ರೋಲಲ್ಲಿರಲ್ಲ, ಆಯಿತಾ. ನಮ್ಮ ಒಳಗಡೆ ಏನಾಗ್ತಿದೆ ಎಷ್ಟೊಂದು ಜನ ಕಂಟ್ರೋಲ್ ಇಲ್ಲ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಇದು ತುಂಬ ಈಸಿ ಮೆಥಡ್. ಮೆಡಿಟೇಷನ್ ಬೇಡ, ಯೋಗ ಬೇಡ, ಧ್ಯಾನ ಬೇಡ, ದಾನ ಬೇಡ, ಏನೂ ಬೇಡ. ಜಸ್ಟ್ ನೀವು ಯೋಚನೆ ಮಾಡೋ ರೀತಿನ ಚೇಂಜ್ ಮಾಡಿದ್ರೆ ನಮ್ಮ ಜೀವನನೇ ಚೇಂಜ್ ಆಗುತ್ತೆ. ಸೊ ನಾವು ಯೋಚನೆ ಮಾಡೋ ರೀತಿನ ಚೇಂಜ್ ಮಾಡೋಣ ಅಂತ ಟಾಪಿಕ್ ಇದು. ಡೈಲಿ ಒಂದು 28 ಕ್ಲಾಸ್ ಇದು ಟಾಪಿಕ್ ಇತ್ತು. 28ರದ್ದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಆಯಿತಾ. ಆಮೇಲೆ ನಿಮ್ಮ ಸ್ವಂತಕ್ಕೋಸ್ಕರ ಮಾಡ್ತಾ ಇರೋದು, ಸೊ ನಿಮ್ಮ ಖುಷಿಗೋಸ್ಕರ ಮಾಡೋ ಕೆಲಸನ ದಯವಿಟ್ಟು ನಿಮಗೆ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಮಾಡಿ. ಏನೋ ಮಾಡಬೇಕು ಅಂತ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಹೇಳ್ತಾ, ಸೊ ಯಾರನ್ನ ಕೇಳಿದ್ರು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ನಾನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ಕೇಳಿಲ್ಲ ಅಂತಂದರೆ ನನ್ನ ಇದು ರಿಸ್ಕೆ ತಗೋತಾ ಇರಲಿಲ್ಲ. ಬಟ್ ಅವಶ್ಯಕತೆ ಅಂತ ಹೇಳಿದ್ದು ಒಂದೇ ಒಂದು ಮಾತುಗೋಸ್ಕರ ಇದನ್ನು ಇನ್ನೂ ಕ್ಲೀನಾಗಿ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರಿಗೂ ರೀಚ್ ಆಗಲಿ ಇದು. ಮತ್ತು ಆಲ್ರೆಡಿ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಫೀಡ್ಬ್ಯಾಕ್ಗಳು ಕೂಡ ಅವಶ್ಯಕತೆ ಇದೆ. ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ, ಎಲ್ಲ ಕಡೆಯೂ ನೆಗೆಟಿವಿಟಿ ಸ್ಟಾಪ್ ಮಾಡೋಣ. ಯಾರು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದಿರೋ ತುಂಬ ಪಾಸಿಟಿವ್ ಆಗಿರ್ತೀರ. ಸೊ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿನ ಜನಗಳಿಗೆ ಹಂಚ್ತಾ ಹೋಗೋಣ. ಇದನ್ನು ಹೇಳ್ತಾ ಈ ಟಾಪಿಕ್ ಸ್ಟಾಪ್ ಮಾಡಿದ್ದೀನಿ. ಜಸ್ಟ್ ಒಂದು ಇಂಟ್ರೊಡಕ್ಷನ್ ಥರ ಇದು. ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಯಾವ ಟಾಪಿಕ್ನ ನೀವು ಡಿಸ್ಕಸ್ ಮಾಡ್ತಾ ಹೋಗ್ಬೇಕಂತ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.